ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಮುಂಡರಗಿ, ಮಾತೋಶ್ರೀ ಪಾರ್ವತಮ್ಮ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಎಂಎಸ್ ಡಂಬಳ ಹೆಣ್ಣು ಮಕ್ಕಳ ಶಾಲೆ ಮುಂಡರಗಿ ಇವುಗಳ ಆಶ್ರಯದಲ್ಲಿ ನಡೆದ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಂಗಾಧರ್ ಅಣ್ಣಿಗೇರಿ ಅವರು ಉದ್ಘಾಟಿಸಿ ಮಾತನಾಡಿ, ಮಕ್ಕಳು ಡಾಕ್ಟರ್, ಇಂಜಿನಿಯರ್ಗಳು ಆಗಬೇಕೆನ್ನುತ್ತಾರೆ. ಇದಕ್ಕಿಂತ ಒಬ್ಬ ಶ್ರೇಷ್ಠ ವಿಜ್ಞಾನಿ ಆಗಬೇಕೆಂದು ಕನಸು ಕಾಣಬೇಕು ಎಂದರು. ವಿಜ್ಞಾನದ ಬಗ್ಗೆ ಒಂದು ಸ್ವಲ್ಪ ವಚನಗಳಲ್ಲಿ ವಿಜ್ಞಾನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಹೇಳಿದ್ರು. ನಾನು ಹೇಳಿದೆ ಸರ್, ಇಲ್ಲ ಸರ್, ವಿಜ್ಞಾನದ ಬಗ್ಗೆ ಮಾತಾಡ್ತೀನಿ, ವಚನಗಳಲ್ಲಿ ವಿಜ್ಞಾನ ಅನ್ನೋದು ನನಗೆ ಏನು ಗೊತ್ತಿಲ್ಲ ಸರ್. ವಚನ ಅಷ್ಟಕ್ಕಷ್ಟ ಕಳಬೇಡ ಸ್ವಲ್ಪ ನನಗೆ ಗೊತ್ತಿದ್ದು ಅಷ್ಟ ಅದಾವು ಅಂತ ಹೇಳಿ, ಇಲ್ಲ ಏನೋ ಆಗ್ಲಿ ನೀವು ಕೊಡಬೇಕು ಅಂತ ಹೇಳಿದಾಗ ಅವಾಗ ವಚನಗಳ ಬುಕ್ಕ ತಕೊಂಡು ಹೋದೆ. ಇಷ್ಟು ವಂಡರ್ಫುಲ್ ಅದ ರೀ. ಈ ಮೈಕಲ್ ಫ್ಯಾರಡೆ ಏನು ಫಾರಿನರ್ ನಮ್ಮ ಸೈಂಟಿಸ್ಟ್ ಏನ್ ಅದಾರಲ್ಲ, ಅವರೆಲ್ಲ ನಮ್ಮ ವಚನಗಳನ್ನ ನೋಡಿಕೊಂಡ ಕಂಡು ಹಿಡಿದಾರ ಅನ್ನೋದು ನನ್ನ ಭಾವನೆ. ಅಂತ ಅದ್ಭುತವಾದಂತಹ ವೈಜ್ಞಾನಿಕತೆ ನಮ್ಮ ವಚನಗಳಲ್ಲಿ ಅದಾವ. ವಿಶ್ರಾಂತ ವಿಜ್ಞಾನ ಉಪನ್ಯಾಸಕರಾದ ಸಿಡಿ ಪಾಟೀಲ್ ರವರು ಮಕ್ಕಳಿಗೆ ವಿಜ್ಞಾನವು ಸರಳವಾಗಿ ತಿಳಿಯಬೇಕು ಎಂದು ಸಣ್ಣ ಸಣ್ಣ ಸರಳ ಪ್ರಯೋಗಗಳ ಮೂಲಕ ಒಂದು ಪುಸ್ತಕ ಬರೆದಿದ್ದಾರೆ. ಇದು ಅನೇಕ ಮಕ್ಕಳಿಗೆ ಅನುಕೂಲವಾಗಿದೆ. ಮಕ್ಕಳು ಒಬ್ಬ ಶ್ರೇಷ್ಠ ವಿಜ್ಞಾನಿ ಆಗಬೇಕು ಎಂದು ಕನಸು ಕಾಣಬೇಕು. ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಅದರ ಅರಿವು ಇರಬೇಕು. ಇತ್ತೀಚೆಗೆ ಎಐ ತಂತ್ರಜ್ಞಾನ ಯುಗದಲ್ಲಿ ಬೆಳೆಯಬೇಕಾಗಿದೆ, ಅದರಂತೆಯೇ ಓದಬೇಕು. ಕಸಾಪ ಘಟಕವು ದತ್ತಿ ಉಪನ್ಯಾಸಗಳ ಮೂಲಕ ಮಕ್ಕಳಿಗೆ ಉಪಯುಕ್ತವಾದ ಉಪನ್ಯಾಸ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಎಂಜಿ ಗಚ್ಚಣ್ಣನವರ್, ಅತಿಥಿಗಳಾದ ಡಾಕ್ಟರ್ ಬಿಜಿ ಜವಳಿ, ವಿಜ್ಞಾನ ಸಾಹಿತ್ಯ ವಸ್ತು ಪ್ರದರ್ಶನ ಕುರಿತು ದತ್ತಿ ಉಪನ್ಯಾಸಕ ಶ್ರೀ ಎಂಎಚ್ ಸವದತ್ತಿ, ಗೌರವ ಕಾರ್ಯದರ್ಶಿಗಳಾದ ಮಂಜುನಾಥ್ ಮುಧೋಳ್ ಈ ವೇಳೆ ಅಭಿಪ್ರಾಯಗಳನ್ನ ಹಂಚಿಕೊಂಡರು. ವಿಜ್ಞಾನ ಇವತ್ತ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ವಿಜ್ಞಾನ ಇಲ್ಲದ ಯಾವ ಜೀವಿಗೂ ಬದುಕಾಗಲ್ಲ. ವಿಜ್ಞಾನದ ಮೂಲಕ ನಾವು ಪ್ರತಿ ಸಂದರ್ಭದಲ್ಲಿಯೂ ಸಹಿತ ಬದುಕ್ತಾ ಇದ್ದೀವಿ. ಆ ವಿಜ್ಞಾನದ ಬಗ್ಗೆ ನಾವೆಲ್ಲ ಪಾಠಗಳಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಬಹುಶಃ ಹಿಂದಿನ ಕಾಲದ ಜನರಿಗೆ ಗೊತ್ತಿತ್ತು, ವಿಜ್ಞಾನ ಇರದೇ ಇದ್ರೆ ಎಷ್ಟೊಂದು ಕಷ್ಟಗಳಿದ್ವು ಜೀವನದೊಳಗೆ, ಬಹಳಷ್ಟು ಕಷ್ಟಗಳಿದ್ವು. ನೀರು ತರಬೇಕಾಗಿತ್ತಂದ್ರೆ ಹಳ್ಳದಕ್ಕೆ, ಹೊಳೆಗೆ, ನದಿಗೆ ಹೋಗ್ಬೇಕಾಗಿತ್ತು. ಇವತ್ತ ನಲ್ಲಿ ಆನ್ ಮಾಡಿದ್ರೆ, ಮೋಟರ್ ಆನ್ ಮಾಡಿದ್ರೆ ನೀರು ಬರಬೇಕಾಗ್ತದೆ. ಇದು ಎದರಿಂದ ಆಗಿದ್ದು ಅಂತಂದ್ರೆ ವಿಜ್ಞಾನದ ಕೊಡುಗೆಯಿಂದ ಆಗಿದ್ದು. ವಿಜ್ಞಾನ ಹೆಂಗೆ ಬೆಳವಣಿಗೆ ಆಗ್ತಾ ಹೋಯ್ತು, ಅದು ಮನುಕುಲಕ್ಕೆ ಒಂದು ಅತ್ಯಂತ ಉಪಯೋಗಕಾರಿ ಆಗ್ತಾ ಹೋಯ್ತು. ಈ ನೆಲದ ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಕಲೆ, ರಂಗಭೂಮಿ ಇವೆಲ್ಲವುಗಳನ್ನ ಉಳಿಸಿ ಬೆಳೆಸುವ ಕಾರ್ಯವನ್ನ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ. 1915ರಲ್ಲಿ ಸ್ಥಾಪನೆಯಾದಂತ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಇದು ಒಂದು ಕನ್ನಡಿಗರ ಮೇರು ಸಂಸ್ಥೆಯಾಗಿ, ಕನ್ನಡಿಗರ ಸಾರ್ವಭೌಮವನ್ನು ಎತ್ತಿ ಹಿಡಿಯತಕ್ಕಂಥ ಸಂಸ್ಥೆಯಾಗಿ, ಇಡೀ ಏನು ಕನ್ನಡ ಪರ ಸಂಘಟನೆಗಳ ಮಾತೃ ತಾಯಿಯಾಗಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಕಾರ್ಯವನ್ನ ಮಾಡ್ತಾ ಇದೆ ಅಂತಂದೇಳಿ. ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಅಡಗಿರ್ತಕ್ಕಂಥ ಕೌಶಲ್ಯಗಳನ್ನ ಹೊರ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. 25,000 ರೂಪಾಯಿಗಳನ್ನ ದತ್ತಿಯಾಗಿ ನಮಗೆ ಕೊಟ್ಟಿದ್ರಿಂದ ಆ ದತ್ತಿ ಮುಖಾಂತರ ಈ ವರ್ಷ ನಾವು ಆಕ್ಚುಲಿ ಪ್ರದರ್ಶನ ಮಾಡಬೇಕಾಗಿತ್ತು, ವಿಜ್ಞಾನ ಪ್ರದರ್ಶನ ಮಾಡಬೇಕಾಗಿತ್ತು, ಜೊತೆಗೆ ಉಪನ್ಯಾಸ ಇಡಬೇಕಾಗಿತ್ತು. ಎರಡು ಸಮಸ್ಯೆಗಳು. ಒಂದು, SSLC ವಿದ್ಯಾರ್ಥಿಗಳನ್ನ ಮಾನಸಿಕವಾಗಿ ತಯಾರು ಮಾಡಿ 100% ರಿಸಲ್ಟ್ ಮಾಡ್ಬೇಕು ಅನ್ನೋದು ಒಂದ್ ಕಡೆ. ಎರಡನೇದು ಏನು ಅಂತಂದ್ರೆ, ನಿಮಗೂ ಈಗ ಬರ್ತಕ್ಕಂಥದ್ರೊಳಗೆ ಪರೀಕ್ಷೆ ಇರೋದ್ರಿಂದ ನಿಮ್ಮ ವೇಳೆಯನ್ನ ನಾವು ಹೆಚ್ಚು ಹರಣ ಮಾಡಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಪ್ರದರ್ಶನವನ್ನ ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಅಂದಾನಗೌಡ ಕುಲಕರ್ಣಿ, ಮುಖ್ಯೋಪಾಧ್ಯಾಯ ಎಂವಿ ಕೋರಿ, ಶಂಕರ ಕುಕನೂರ್, ಕಾರ್ಯದರ್ಶಿ ಮಂಜುನಾಥ್ ಮುಧೋಳ, ಎಸ್ವಿ ಪಾಟೀಲ್, ಕೃಷ್ಣಮೂರ್ತಿ ಸಾವುಕಾರ, ರಮೇಶ್ ಗೌಡ ಪಾಟೀಲ್, ಶಿವಕುಮಾರ್ ಗಿಂಡಿಮಠ ಮತ್ತು ನಾಗಭೂಷಣ ಹಿರೇಮಠ್ ಸೇರಿದಂತೆ ಇತರರು ಹಾಜರಿದ್ದರು. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.